ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಮಸಾಲ ಪನ್ನೀರ್ ಮತ್ತು ಪನ್ನೀರ್ ಬುರ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹಾಲು ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಇಲ್ಲಿ ನಾನು 1.5 ಲೀಟರಷ್ಟು ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹಾಲು ಕಾಯ್ತಾ ಇದೆ. ಇದು ಇನ್ನೇನು ಉಕ್ಕೋ ಅಷ್ಟರಲ್ಲಿ ಇದಕ್ಕೆ ವಿನೆಗರ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಈಗ ಉಕ್ತಾ ಬರ್ತಾ ಇದೆ. ಈಗ ನಾನು ಒಂದು ಸಣ್ಣ ಲೋಟಕ್ಕೆ ಅರ್ಧ ಲೋಟದಷ್ಟು ವಿನೆಗರ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಇನ್ನರ್ಧ ಲೋಟ ನೀರನ್ನು ಹಾಕಿ ಡೈಲ್ಯೂಟ್ ಮಾಡ್ಕೋಬೇಕು ವಿನೆಗರ್ನ. ನೇರವಾಗಿ ಹಾಗೆ ವಿನೆಗರ್ನ ಹಾಕಬಾರ್ದು. ನೋಡಿ, ಈಗ ಇನ್ನರ್ಧ ಲೋಟ ನೀರನ್ನ ಹಾಕಿ ಇನ್ನೇನು ಉಕ್ತಾ ಇದೆ ಹಾಲು ಅನ್ನೋವಾಗ ಅದಕ್ಕೆ ಸೇರಿಸ್ಕೋಬೇಕು. ನೋಡಿ, ಹಾಲು ಉಕ್ತು ನಾನೀಗ ಮಿಕ್ಸ್ ಮಾಡ್ಕೊಂಡಿರೋಂಥ ವಿನೆಗರ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಲು ತಕ್ಷಣವೇ ಒಡೆದೋಗುತ್ತೆ. ಈಗ ಸ್ಟವ್ ಆಫ್ ಮಾಡಿ ಇದಕ್ಕೇನೆ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಿಂದ ಪನ್ನೀರ್ಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡ್ದಂಗೆ ಆಗುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಪನ್ನೀರ್ನೆಲ್ಲ ಒಂದು ಸ್ಟ್ರೈನರ್ ಸಹಾಯದಿಂದ ಈ ರೀತಿ ಶೋಧಿಸ್ಕೊಳ್ಳೋಣ. ನಂತರ ತಣ್ಣೀರು ಹಾಕಿ ಇದನ್ನು ವಾಶ್ ಮಾಡ್ಕೋಬೇಕು. ಇದಕ್ಕೆ ಹಾಕಿರೋ ವಿನೆಗರೆಲ್ಲ ಹೊಟ್ಟೋಗಬೇಕು. ಆ ರೀತಿ ವಾಶ್ ಮಾಡಿಕೊಂಡು ಅದೇ ಸ್ಟ್ರೈನರ್ನಲ್ಲಿ ಇದನ್ನು ಬಿಟ್ಬಿಡೋಣ. ಅದು ಎಕ್ಸ್ಟ್ರಾ ನೀರೆಲ್ಲ ಸೋರ್ಕೊಂಡು ಹೋಗೋಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಬುರ್ಜಿಗೆ ರೆಡಿ ಮಾಡ್ಕೊಳ್ಳೋಣ. 3-4 ಚಮಚ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕಿ ಅದೆಲ್ಲ ಸಿಡಿದ ನಂತರ ಇಲ್ಲಿ ನಾನು 1 ಈರುಳ್ಳಿ, 5-6 ಬೆಳ್ಳುಳ್ಳಿ ಮತ್ತು 3-4 ಹಸಿಮೆಣಸಿನ್ಕಾಯಿನ ಚಾಪರ್ಗೆ ಹಾಕಿ ಸಣ್ಣದಾಗೆ ಚಾಪ್ ಮಾಡಿ ಈಗ ಫ್ರೈ ಮಾಡ್ತಾಯಿದ್ದೀನಿ. ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕಿದು. ನೋಡಿ, ಈಗ ಇದಾಗ್ತಾ ಬರ್ತಾಯಿದೆ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬಟಾಣಿನ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ನೀವು ಇದಕ್ಕೆ ಕ್ಯಾಪ್ಸಿಕಮ್ ಸಹ ಹಾಕ್ಕೋಬೋದು. ಇಲ್ಲಿ ನಾನು 2 ಜಾಮ್ ಟೊಮೆಟೊನ ಮತ್ತು ಚಾಪರ್ಗೆ ಹಾಕಿ ಫೈನ್ ಚಾಪ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಜಾಮ್ ಟೊಮೆಟೊನೂ ಹಾಕ್ಕೊಳ್ಳಿ, ಇದು ಹುಳಿ ಟೊಮೆಟೊ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಟೊಮೆಟೊ ಎಲ್ಲ ಚೆನ್ನಾಗಿ ಮಷಿ ಆಗಬೇಕು, ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಇದಾಗಿದೆ. ಇದಕ್ಕೆ ನಾನು ಸೋರಾಕಿಟ್ಟಿದ್ದಂಥ ಪನ್ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂಗಡಿಯಿಂದ ತಂದು ಮಾಡೋ ಪನ್ನೀರ್ಗಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು. ತುಂಬ ಸಾಫ್ಟಾಗಿ ಚೆನ್ನಾಗೂ ಬರುತ್ತೆ ಪನ್ನೀರು. ನಿಮಗೆ ಬೇಕಿದ್ದರೆ ಇದನ್ನು ಸೆಟ್ ಸಹ ಮಾಡ್ಕೋಬೋದು. ಒಂದು 20 ನಿಮಿಷ ಯಾವುದಾದ್ರೂ ಬಟ್ಟೆಯಲ್ಲಿ ಗಂಟು ಕಟ್ಟಿಟ್ಬಿಟ್ಟು ವೇಟ್ ಇಟ್ಬಿಟ್ರೆ ಸೆಟ್ ಆಗುತ್ತೆ ಇದು ಪನ್ನೀರು. ನಾನು ಸೆಟ್ ಮಾಡಿಲ್ಲ, ಹಾಗೇ ಹಾಕ್ತಾಯಿದ್ದೀನಿ ಬುರ್ಜಿ ಆಗಿರೋದ್ರಿಂದ. ಇದಕ್ಕೊಂದು ಅರ್ಧ ಲೋಟ ಹಾಲು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಆಗ ಜ್ಯೂಸಿಯಾಗೆ ಬರುತ್ತೆ ಪನ್ನೀರೆಲ್ಲ. ನೋಡಿ, ಈಗಿದು ಚೆನ್ನಾಗಿ ಆಗಿದೆ. ಇದು ಎಲ್ಲ ಹೊಂದ್ಕೊಂಡಿದೆ. ಈಗ ಫೈನಲ್ಲಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ಚಪಾತಿಗೆ, ರೋಟಿಗೆ ಇದೊಂದು ಒಳ್ಳೆ ಕಾಂಬಿನೇಷನ್ನು. ನೀವು ಬೇಕಿದ್ದರೆ ಅಂಗಡಿಯಿಂದ ಪನ್ನೀರ್ ತಗೊಂಡು ಅದನ್ನು ತುರಿದು ಸಹ ಹಾಕಿ ಇದೇ ರೀತಿ ಮಾಡ್ಕೋಬೋದು ಪನ್ನೀರ್ನ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, see you in the next video. Happy cooking.